ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಬುಧವಾರ ಬ್ಯಾಂಕ್ ನಿಫ್ಟಿದು ಎರಡರದ್ದು ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ ಅಂತ ನೋಡ್ತೋಣ. ಗುರುವಾರ ರಜೆ ಇರುತ್ತೆ. ಇವತ್ತು ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಹೊಸ ಸಂಭ್ರಮವನ್ನು, ಹೊಸ ರೀತಿಯಾದಂಥ ಹುರುಪನ್ನು ತರಲಿ ನಿಮ್ಮ ಜೀವನದಲ್ಲಿ. ಎಲ್ಲರೂ ಆರೋಗ್ಯವಂತರಾಗಿರಿ. ಎಲ್ಲರೂ ನಿಮ್ಮ ಏನು ಕನಸಿದೆಯೋ ಅದನ್ನು ಈಡೇರಿಸ್ಕೊಳ್ಳಿ, ನಿಮ್ಮ ಪಯಣನ ಬೆಳೆಸಿ ಅಂತ ಕೇಳ್ಕೊತೀನಿ. ಇವತ್ತು ನೋಡ್ತಾ ಬರೋದಾದರೆ ಸುಮಾರು ಸೆಕ್ಟರ್ಲಿ ಇವತ್ತು ಒಂದು ರೆಡ್ ಬಂದಿದೆ, ಆದರೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗೋಗಿತ್ತು. ಹಾಗಾಗಿ ಎಲ್ಲ ಇಂಡೆಕ್ಸ್ಗಳು ಕೂಡ ಒಂದು ಆಲ್ ಟೈಮ್ ಹೈಯಲ್ಲೇ ಇದ್ದಂಗೆ ಇತ್ತು. ಇವತ್ತು ಒಂದು 2-3 ಸ್ಟಾಕ್ಗಳು ತುಂಬ ಪಾಸಿಟಿವ್ ಆಗಿತ್ತು. ಇನ್ಫೋಸಿಸು, ICICI ಬ್ಯಾಂಕು, ಹಿಂಡಾಲ್ಕೋ ಮತ್ತು ಅಪೋಲೋ ಹಾಸ್ಪಿಟಲ್ಸು. ಸೊ ಅಪೋಲೋ ಹಾಸ್ಪಿಟಲ್ಸೇ ಇವತ್ತಿನ ಟಾಪ್ ಗೇನರ್ ಆಗಿದೆ. 3.13% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ನೋಡೋದಾದರೆ ಸುಮಾರು ಸೆಕ್ಟರಲ್ಲಿ 1% ಕರೆಕ್ಷನ್ ಕಾಣಿಸಿದೆ. ಆದರೆ ನಿಮಗೆ ಟೈಟನ್ನಲ್ಲಿ 1.86% ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಅನಿಸ್ತಾ ಇದೆ. ರಿಲಯನ್ಸಲ್ಲೂ ಕೂಡ 1.5% ಕರೆಕ್ಷನ್ ಬಂದಿದೆ ಇವತ್ತು ಟಾಪ್ ಲೆವೆಲಲ್ಲಿ. 3000 ರೆಸಿಸ್ಟೆನ್ಸ್ ರಿಲಯನ್ಸಿಗೆ, ಅಲ್ಲಿಂದ ರಿಜೆಕ್ಷನ್ ತಗೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ನೋಡ್ತಾ ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪಲ್ಲೂ ಕೂಡ 1.6% ಕರೆಕ್ಷನ್ ಬಂದಿದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡ್ತಾ ಬರೋದಾದರೆ ನೋಡಿ, ಇವತ್ತು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಎವ್ರಿ ಗ್ಯಾಪ್ ಅಪ್ ಸೆಲ್ ಆಗ್ತಾ ಇದೆ ಓಪನಿಂಗಲ್ಲಿ. ಫಸ್ಟ್ 15 ಮಿನಿಟ್ಸ್ ಬಾರಲ್ಲಿ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂದರೆ ಏನು ಹೇಳ್ತೀನಿ, ಸುಮಾರು ದಿನ ಅಲ್ಲೇ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಬ್ಯಾಕ್ ಎಂಡಲ್ಲಿ ಇಲ್ಲಿ ಸಪೋರ್ಟ್ ಕೂಡ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಇವತ್ತು ಅದೇ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿತ್ತು, ಬ್ರೇಕ್ ಡೌನ್ ಆಗಿ ಈ ಗ್ಯಾಪ್ ಡೌನ್ ಈ ಲೆವೆಲ್ ತನಕ ಬಂದು ಅಲ್ಲಿ ಗ್ಯಾಪ್ ಫಿಲ್ ಮಾಡೋ ಥರ ಬಂದಿದೆ. ಎಗೇನ್ ವಾಪಸ್ ಈ ಟ್ರೆಂಡ್ ಲೈನ್ ಹತ್ತತ್ರಕ್ಕೆ ಬಂದಂಗೆ ಅನಿಸ್ತಾ ಇದೆ ಇವಾಗ. ಸೊ ಬ್ಯಾಂಕ್ ನಿಫ್ಟಿ ತುಂಬ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ. ಬ್ಯಾಂಕ್ ನಿಫ್ಟಿ ಯಾವ ರೀತಿ ಹೋಗುತ್ತೋ ಆ ರೀತಿಯಾಗಿ ನಿಫ್ಟಿ ಕೂಡ ಮೂವ್ ಆಗ್ತಾ ಹೋಗ್ಬೋದು. ಯಾಕಂದರೆ ಆಲ್ ಟೈಮ್ ಹೈಲಿದೆ. ಈಗ ರಿಜೆಕ್ಷನ್ ಏನಾದ್ರು ಬರಬೇಕು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲೂ ಕೂಡ ವಾಪಸ್ ಒಂದು ಕರೆಕ್ಷನ್ ಬರ್ತಾ ಹೋಗ್ಬೇಕು. ನೋಡಿ, ಕರೆಕ್ಷನ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಟ್ರೆಂಡ್ ಚೇಂಜ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಇದು ಸ್ಟಿಲ್ ಒಂದು ಬೈ ಆನ್ ಡಿಪ್ ಮಾರ್ಕೆಟ್ ಆಗಿದೆ. ಸೊ ಎಲ್ಲಿ ಬಂದ್ರೂ, ಯಾವ ಥರ ಬೇಸ್ ಹತ್ರ ಬಂದ್ರೂ ನಿಮಗೆ ಅಲ್ಲಿಂದ ಒಂದು ಸಪೋರ್ಟ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇಸನ್ನು ಹುಡುಕ್ತಾರೆ ಇಂಥ ಮಾರ್ಕೆಟಲ್ಲಿ. ಹಾಗಾಗಿ ಯಾರಾದರೂ ಇಮಿಡಿಯೇಟಾಗಿ ನೆಗೆಟಿವ್ ಪೊಸಿಷನ್ ತೊಗೊತಿದ್ದೀರಾ ಅಂತಂದರೆ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ನೀವು ಎಲ್ಲಿ ಸಪೋರ್ಟ್ ಸಿಗುತ್ತೋ ಅಲ್ಲಿ ಎಕ್ಸಿಟ್ ಮಾಡಬೇಕು. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಆ ರೀತಿಯ ಟ್ರೇಡ್ ಇತ್ತು ಕೂಡ, ಅದನ್ನ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ಚಾನಲಲ್ಲಿರೋರಿಗೆ. ಸೊ ಬ್ಯಾಂಕ್ ನಿಫ್ಟಿನ ನೀವು ನೋಡ್ತಾ ಹೋಗೋದಾದರೆ ಇವತ್ತು ಈ ಪಾಯಿಂಟಿಂದ ನಮಗೆ ಒಂದು ರಿಜೆಕ್ಷನ್ ಬರ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ 48,900, 49,000 ಆಲ್ ಟೈಮ್ ಹೈಯಲ್ ಝೋನಲ್ಲಿ ಬಂದಿದ್ದೀವಿ. ಸೊ ಇಲ್ಲಿಂದ ಯಾವಾಗ ಒಂದು ರಿಜೆಕ್ಷನ್ ಬರ್ತಾ ಹೋಯಿತು, ಈ ಲೆವೆಲ್ನ ಅಟೆಂಡ್ ಮಾಡೋಕ್ಕೆ ಬರ್ತಾ ಹೋಯಿತು, ಇಲ್ಲಿಂದ ನೀವು ಅಟೆಂಡ್ ಮಾಡಿದ್ರು ಕೂಡ ಈ ಒಂದು 2-3 ಬಾರ್ ಹಿಡಿದಿದ್ರು ನಿಮಗೆ ಆಲ್ಮೋಸ್ಟ್ 200-250 ಪಾಯಿಂಟ್ಸ್ಗಳು ನಿಮಗೆ ಮೂವ್ಮೆಂಟ್ ಸಿಕ್ಕಿತ್ತು. ಒಂದು 100 ಪಾಯಿಂಟ್ಸ್ ಟ್ರೇಡ್ ಆರಾಮಾಗಿ ಮಾಡ್ಬೋದಾಗಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಸಪೋರ್ಟ್ ಇದೆ. ಇಲ್ಲಿ ಮಾರಬಾಜು ಕ್ಯಾಂಡ್ಲು ಕೂಡ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಮಾರಬಾಜು ಕ್ಯಾಂಡ್ಲು ಇಲ್ಲಿ ಬೇಸು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಆಗಿದೆ ಅಂತ ಲೆವೆಲ್. ಇಲ್ಲಿ ಬಂದಾಗ ನೀವು ಹುಷಾರಾಗಿರಲೇಬೇಕು. ಅಲ್ಲಿಂದ ಇಮಿಡಿಯೇಟಾಗಿ ಒಂದು ರಿವರ್ಸಲ್ ಬಂತು. ಸೊ ಈ ರೀತಿಯಾಗಿ ಎಲ್ಲಿ ಸಪೋರ್ಟ್ ಇರುತ್ತೋ ಅಲ್ಲಿ ಹುಡುಕಕ್ಕೆ ನೋಡ್ತಾ ಇದೆ ಮಾರ್ಕೆಟು. ಆಲ್ ಟೈಮ್ ಹೈಯಲ್ಲಿದ್ದೀವಿ. ಇವತ್ತು ನೀವು ಕ್ಲೋಸಿಂಗ್ ನೋಡೋದಾದ್ರೆ ಐ ಥಿಂಕ್ ಇವತ್ತು ಆಟ ಕೊಂಟು ಲೆಕ್ಕಕ್ಕಿಲ್ಲ ದಿನನೇ ಆಗಿದೆ. ಅಂದರೆ ಒಂದು ಡೋಜಿ ಥರ ಆಗಿದೆ. ಅಂದರೆ ಇಲ್ಲಿ ಒಂದು ಇಂಡಿಸೈಸಿವ್ನೆಸ್ನ ತೋರಿಸ್ತಾ ಇದೆ. ಒಂದು ಒಳ್ಳೆ ಮೂಮೆಂಟ್ ಆಗೋಗಿದೆ. ಇನ್ನು ಮೇಲ್ಗಡೆ ಹೋಗೋಕ್ಕೆ ಪುಷ್ ಕಮ್ಮಿ ಆಗ್ತಾ ಇದೆ. ಇದು ಆಗಬೇಕಾದಂಥದ್ದೇ. ಈಗ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಒಂದು ಸ್ವಲ್ಪ ದಿನ ನಿಂತಿದ್ದರೆ ಇದೇ ಝೋನಲ್ಲಿ ಬಂದು, ಈ ಒಂದು ಆಲ್ ಟೈಮ್ ಹೈ ಝೋನ್ ಇತ್ತಲ್ಲ, ಇಲ್ಲಿ ಬಂದು ನಿಂತಿದ್ದರೆ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಹೋಗುತ್ತೆ ಅಂತ ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದಾಯಿತು. ಬಟ್ ಇವಾಗ ಏನಾಗ್ತಾಯಿದೆ, ಅಟೆಂಡ್ ಮಾಡ್ತಾ ಇದೆ, ಸೆಲ್ ಆಗ್ತಾರೆ, ಅಟೆಂಡ್ ಮಾಡ್ತಾರೆ, ಸೆಲ್ ಆಗ್ತಾರೆ. ಅಂದರೆ ದಿನ ಗ್ಯಾಪ್ ಓಪನಿಂಗ್ ಆಗುತ್ತೆ, ಸೆಲ್ ಆಗುತ್ತೆ, ಗ್ಯಾಪ್ ಓಪನಿಂಗ್ ಆಗುತ್ತೆ, ಸೆಲ್, ಈ ರೀತಿಯೇ ಆಗ್ತಾ ಇದೆ. ಸೊ ಈ ಥರ ಇರೋದ್ರಿಂದ ಎಲ್ಲಾದರೂ ಒಂದು ಟ್ರೆಂಡ್ ಚೇಂಜ್ ಆಯಿತು ಅಂತಂದರೆ ಒಂದು ಒಳ್ಳೆ ಕರೆಕ್ಷನ್ ಬರ್ತಾ ಹೋಗೋದು. ಒಂದು ಒಳ್ಳೆ ಕರೆಕ್ಷನ್ ಬಂದರೆ ನಮಗೆ ಮತ್ತೆ 47,500 ತನಕ ಬಂದು ಚೆಕ್ ಆಗ್ತಾ ಹೋಗೋದು. 47,000 ಮತ್ತೆ ಸಪೋರ್ಟ್ ಆನ್ ಮೇಲೆ ಹೋದರೆ ಆಲ್ ಟೈಮ್ ಹೇಗೆ ಹೋಗುತ್ತೆ, ಇಲ್ಲ ಅಂತಂದರೆ ಮತ್ತೆ ಏನು ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ತುಂಬ ಪಾಸಿಟಿವ್ ಆಗಿ ಇಲ್ಲ. ಯಾಕೆಂತಂದರೆ ಸೇಮ್ ರೀಸನ್, ಇಲ್ಲಿ ಒಂದು ಸ್ವಲ್ಪ ಹಾಲ್ಟ್ ಆಗಿದ್ರೆ, ಒಂದು ಬಸ್ ಸ್ಟ್ಯಾಂಡ್ ಮಾಡಿದರೆ ನಾವು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದಾಯಿತು, ಇಲ್ಲಿ ಒಂದು ತುಂಬ ಒಂದು ಹಕ್ಕ ಜಗ್ಗಾಟ ಆಗ್ತಾ ಇದೆ, ಮೇಲ್ಗಡೆ ಹೋಗುತ್ತೆ ಅಂತ. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ, ಬುಲ್ಸ್ ದಿನ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಆದರೆ ಅಟೆಂಪ್ಟ್ಸ್ ಅಷ್ಟೇನು ಆಗ್ತಾ ಇಲ್ಲ. ಇದೇ ಥರ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ, ಎಲ್ಲೋ ಒಂದಿನ ಕೈ ಬಿಡ್ತಾರೆ. ಕೈ ಬಿಟ್ಟಾಗ ಬಿಯರ್ಸು ಕೆಳಗಡೆ ಎತ್ಕೊಂಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಎಗೇನ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸಪೋರ್ಟ್ಗಳನ್ನೇ ಹುಡುಕಬೇಕು ಇಂಥ ಮಾರ್ಕೆಟಲ್ಲಿ. 48,000, 47,700 ಇದೆಲ್ಲ ಕೂಡ ಒಂದು ಸಪೋರ್ಟ್ ಝೋನ್ ಆಗಿದೆ. ಈ ಬಸ್ ಸ್ಟ್ಯಾಂಡ್ನ ರೆಫರೆನ್ಸ್ ಇಟ್ಕೊಂಡೆ ಟ್ರೇಡ್ ಮಾಡಿ. ತುಂಬ ಏನೋ ನೆಗೆಟಿವ್ ಆಗುತ್ತೆ ಅಂತ ನಾನು ಹೋಗ್ಬಿಡಿ. 48,300 ಇವಾಗ ನೆಕ್ಸ್ಟು ಸಪೋರ್ಟು ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ನೋಡೋಣ ನಾಳೆ ಏನಾದರೂ ಆಗುತ್ತಾ, ಅಲ್ಲಿಗೆ 48,300 ಕಡೆ ಟೆಸ್ಟ್ ಆಗಕ್ಕೆ ಬರುತ್ತಾ ಅಂತ. ಒಂದ್ಸಲ ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದರೆ 49,000 ಕ್ಲೀನಾಗಿ ನಮಗೆ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಕಾಲ್ ರೇಟಿಂಗ್ ಅಂದರೆ ಅರ್ಥ ಏನು, ಇಲ್ಲಿ ಜೋರಾಗಿ ತಳ್ತಾ ಇದ್ದಾರೆ. ರೆಡ್ ಜಾಸ್ತಿ ಇದೆ ಅಂತಂದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ ಅಂತ. ಇದನ್ನ ಸೆನ್ಸಿಬಲಲ್ಲಿ ಲಾಗಿನ್ ಆಗಿ ಯಾವ ರೀತಿಯಾಗಿ ಇದನ್ನ ಓದೋದು ವೈ ಪ್ರೊಫೈಲ್ ಅನ್ನೋದಕ್ಕೆ ಡೆಡಿಕೇಟೆಡ್ಗೆ ಒಂದು ವೀಡಿಯೋ ಇದೆ. ಅದನ್ನ ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಾಳೆ ನೋಡಿ, ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ, ಇವತ್ತಿಲ್ಲ ಏನಾದ್ರು ಓಪನ್ ಆಯ್ತಲ್ಲ, ಈ ಝೋನಲ್ಲಿ ಓಪನ್ ಕೆಳಗಡೆ ಬರ್ತಾ ಹೋಗ್ತಿದೆ ಅಂತಂದರೆ ಇದು ನಮ್ಮ ಫಸ್ಟ್ ಬೇಸ್ ಆಗಿರುತ್ತೆ. ಅಂದರೆ ಸರಿ ಸುಮಾರು 48,500 ಝೋನ್ ಅಂತ ಅನ್ಕೋಬೋದು ನೀವು. 48,500 ಮಾರ್ಕೆಟ್ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ತೀರಾ ಏನಾದ್ರು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ 48,500 ವೆಯ್ಟ್ ಮಾಡಿ. ಅಂದರೆ 48,600 ಅಥವಾ ಅದಕ್ಕಿಂತ ಕೆಳಗಡೆ ಓಪನಿಂಗ್ ಆಯಿತು ಅಂದರೆ 48,500 ಇಮಿಡಿಯೇಟ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬರ್ಬೋದು. ಹಾಗಾಗಿ ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ. ಇದೇ ಝೋನಲ್ಲಿ ಓಪನ್ ಕೆಳಗಡೆ ಬರ್ತಿದೆ ಅಂತಂದರೆ ಒಂದು ಶಾರ್ಟ್ ರೇಟ್ ಸಿಗುತ್ತೆ. ಇಲ್ಲ ಅಂತಂದರೆ ಇಮಿಡಿಯೇಟ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಇಮಿಡಿಯೇಟಾಗಿ ಸಪೋರ್ಟ್ ಬಂದು ವಾಪಸ್ ರಿಕವರಿ ಬಂದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಕೂಡ ಉಳಿತಾ ಹೋಗ್ಬೋದು. ಹಾಗಾಗಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 48,500 ಕೆಳಗಡೆ ಹೋಗ್ತಾ ಹೋಯಿತು ಅಂತಂದರೆ ಮತ್ತೆ ಒಂದು 200 ಪಾಯಿಂಟ್ ಕೆಳಗಡೆ 48,300 ಸಪೋರ್ಟ್ಗಳಿದೆ. ಮೇಲ್ಗಡೆ ಹೋಗಬೇಕು ಅಂತಂದರೆ ಈ ಝೋನಲ್ಲಿ ಓಪನ್ ಮೇಲ್ಗಡೆ ಹೋದರೆ ಇವತ್ತೇನು ಮಾಡಿತ್ತಲ್ಲ 48,900, 49,000 ಇದೇ ನಮಗೆ ರೆಸಿಸ್ಟೆನ್ಸ್
ರೆಸಿಸ್ಟೆನ್ಸ್ ಆಗಿದೆ. ಸೊ ನೋಡೋಣ ನಾಳೆ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗಿರುತ್ತಾ ಅಥವಾ ಇಲ್ಲಿಂದ ಏನಾದರೂ ಜೋರಾಗಿ ಕರೆಕ್ಷನ್ ಕೊಡೋ ಥರ ಆಗುತ್ತಾ ಅಂತ. ಸೊ ಸದ್ಯಕ್ಕೆ ಇಂಡಿಸೈಸಿವ್ನೆಸ್ ಅಲ್ಲೇ ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ ಇವತ್ತು. ಅದೇ ರೀತಿಯಾಗಿ ನಾಳೆ ನಿಫ್ಟಿದು ಎಕ್ಸ್ಪೈರಿ ಅಲ್ವಾ, ನಾಡಿದ್ದು ರಜೆ ಇರುತ್ತೆ. ನಿಫ್ಟಿದು ನೋಡ್ಕೊಂಡ್ಬಿಡೋಣ. ನೋಡಿ ನಿಫ್ಟಿ ಇವತ್ತು ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು. ಇದು ಸ್ವಲ್ಪ ಪ್ಯಾಟರ್ನ್ ಬ್ರೇಕ್ ಆಗಿದೆ ಅಂತ ಹೇಳೋ ಥರ ಅನಿಸ್ತಾ ಇದೆ ನಿಫ್ಟಿ. ಸೊ ಕಾರಣ ಮಲ್ಟಿಪಲ್ ಸೆಕ್ಟರ್ಸ್ ಇವತ್ತು ಸೆಲ್ಲಿಂಗ್ ಬಂದಿದೆ. IT ಸೆಕ್ಟರ್ ಹೇಳ್ತಾನೆ ಬಂದಿದ್ದೀನಿ, IT ಸೆಕ್ಟರ್ ನೆಕ್ಸ್ಟ್ ವೀಕ್ ಫೋಕಸ್ ಮಾಡ್ತಾನೆ ರೀ, ನನ್ನ ವ್ಯೂ ನೆಗೆಟಿವ್ ಆಗಿದೆ ಅಂತ. ಹೇಗೆ ನನ್ನ ವ್ಯೂ ಆಗಿರುತ್ತದು. ಸೊ ಇಲ್ಲಿ ನೀವು ನೋಡೋದಾದರೆ 22,500 ನಮಗೆ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ನಾಳೆ ಏನಾದ್ರು ಈ ಝೋನಲ್ಲೇ ಓಪನ್ ಆಗಿ ಕೆಳಗಡೆ ಬರ್ತಾ ಇತ್ತು ಅಂದರೆ ಇನ್ನೊಂದು ಟ್ರೆಂಡ್ ಲೈನ್ ನಾನು ಆಲ್ರೆಡಿ ತೋರಿಸಿನ ಟ್ರೇಡಿಂಗ್ ವ್ಯೂನಲ್ಲಿ, ಆ ಟ್ರೆಂಡ್ ಲೈನ್ ಸ್ವಲ್ಪ ಇದು ಹತ್ತಿರ ಎಲ್ಲ ಬರುತ್ತೆ. ಅದನ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತು ಅಂತಂದರೆ ಈ ಲೆವೆಲ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಾಳೆ 22,600 ಈ 22,600 ಬ್ರೇಕ್ ಆಯಿತು ಅಂದರೆ 22,500 ತನಕ ನಾವು ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಇಲ್ಲ ಯಾಕೆಂದರೆ ಇಲ್ಲಿ ನೋಡಿ ಈ ಟ್ರೆಂಡ್ ಲೈನ್ ಕೂಡ ಒಂದು ಬ್ರೇಕ್ ಆಗಿದೆ. ಇವತ್ತು ಇದನ್ನೇ ಮೊನ್ನೆದು ಅಂತ ಹಾಕೊಂಡ್ರೆ ಟ್ರೆಂಡ್ ಲೈನು ಇಲ್ಲಿ ವಾಪಸ್ ಅಟೆಂಪ್ಟ್ ಆಗಿ ಇಲ್ಲಿ ಕೆಳಗಡೆ ಬರ್ಬೋದು. ಯಾಕೆಂದರೆ ಈ ಟ್ರೆಂಡ್ ಲೈನ್ ಅಂತ ಕೆಳಗಡೆ ಬಂದಿದ್ದೀವಿ. ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ. 2 ಟ್ರೆಂಡ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಈ ಟ್ರೆಂಡ್ ಲೈನು ನಿನ್ನೆ ಮೊನ್ನೆ ಇವತ್ತು ಏನಾಗಿದೆಯಲ್ಲ ಈ ಫಾರ್ಮ್ ಆಗಿದೆಯಲ್ಲ, ಈ ಥರ ಒಂದು 2-3 ಪಾಯಿಂಟ್ ತೊಗೊಂಡಿದೆಯಲ್ಲ, ಇದಕ್ಕಿಂತ ಕೆಳಗಡೆ ಬಂದಿದೆ ಅಂತ. ಇನ್ನೊಂದು ಟ್ರೆಂಡ್ ಲೈನ್ ನಾವು ಮಾತಾಡ್ತಾ ಇರೋಂಥದ್ದು ಎಲ್ಲಿ ತೋರಿಸಿದ್ದೀನಿ, ಇಲ್ಲಿನ ನೋಡಿ. ಇದು ಸುಮಾರು ದಿನದಿಂದ ಇರೋಂಥ ಟ್ರೆಂಡ್ ಲೈನು, ಸುಮಾರು 20ನೇ ತಾರೀಕಿಂದ ಹೋದ ತಿಂಗಳಿಂದ ಬಂದಿರೋಂಥ ಟ್ರೆಂಡ್ ಲೈನ್. ಇದನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಬೇಕಾದ್ರೆ ಮಾಡ್ಕೊತ ಹೋಗ್ಬೋದು. ಸೊ ಇದನ್ನ ನೀವು ಬಾಲಿಂಜರ್ ಬ್ಯಾಂಡಲ್ಲಿ ಬೇರೆ ಬೇರೆ ಥರದಲ್ಲಿ ನೋಡ್ಬೋದು. ನೀವು ಬಾಲಿಂಜರ್ ಬ್ಯಾಂಡ್ ಹಾಕಿ ನೋಡಿದ್ರೆ ಈಗ ಮೋಸ್ಟ್ಲಿ ಇಲ್ಲೇ ಎಲ್ಲ ಒಂದು ಬಾಲಿಂಜರ್ ಬ್ಯಾಂಡ್ ಹಿಂಗೆ ಹೋಗಿರುತ್ತೆ. ಆ ಬ್ಯಾಂಡಿಂದ ತುಂಬ ಮೇಲ್ಗಡೆ ಹೋಗ್ತಾರಂಥ ಸಾಧ್ಯತೆ ಇರುತ್ತೆ. ಸೊ ಆ ಥರ ಹೋಗಿರೋದ್ರಿಂದ ಇಲ್ಲಿ 2 ಇಂಡಿಕೇಟರ್ ಬಿಡ್ತಾರೆ. ಇಲ್ಲಾಂದರೆ ಹಾಕ್ಬೋದಿತ್ತು. ನಾನು EMA ಒಂದು ಇಟ್ಕೊಂಡಿದ್ದೀನಿ, ಇದೊಂದು ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ತೋರಿಸ್ತಾ ಇದೆ. ಸೊ ಎನಿವೆ, ಸೊ ಮೇಲ್ಗಡೆ ಹೋಗಿದ್ರೆ ಅದೇನಾಗುತ್ತೆ, ವಾಪಸ್ ಆ ಝೋನ್ ಹತ್ರ ಬಂದೇ ಬರುತ್ತೆ ಒಂದೊಂದ್ಸಲ ನೋಡಿ ಈ ರೀತಿಯಾಗಿ. ಸೊ ಈಗಲೂ ಅದನ್ನೇ ಹೇಳ್ತಾ ಇರೋಂಥದ್ದು, ತುಂಬ ಏನೋ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡು ಹೋಗ್ಬಿಡಿ. ಬಂದ್ರೂ ಈ ಝೋನ್ ಎಲ್ಲ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇತ್ತು. ಬ್ಯಾಂಕ್ ನಿಫ್ಟಿ ತೋರಿಸ್ತಾ ಇದ್ದೀನಿ. ಅಫ್ಕೋರ್ಸ್ ನಿಫ್ಟಿನಲ್ಲೂ ಕೂಡ ಅದೇ ರೀತಿಯಾದ ಒಂದು ಟ್ರೆಂಡ್ ಲೈನ್ ಇದೆ ಅಲ್ವಾ. ನೋಡಿ ಈ ಟ್ರೆಂಡ್ ಲೈನ್ ನಾನು ಹೇಳ್ತಾ ಇರೋಂಥದ್ದು, ಇದು ತುಂಬ ಹಳೇ ಟ್ರೆಂಡ್ ಲೈನು. ನೀವು ನೋಡ್ತಾ ಬರೋದಾದರೆ ಐ ಥಿಂಕ್ ಇದು ಕೋವಿಡ್ ಅಂತಲ್ಲ, ಬಟ್ ಯಾವಾಗಿಂದ ಜನವರಿ 2024 ಅಂತ ನಾವು ಹಾಕೊಂಡಿದ್ದೀವಿ ನಾವು ಈ ಟ್ರೆಂಡ್ ಲೈನ್ನ. ಸೊ ನೋಡ್ತಗೋಣ, ಇದು ಮಲ್ಟಿಪಲ್ ಟೈಮ್ಸ್ ಬ್ರೀಚ್ ಆಗಿ ಮೇಲೆ ಕೆಳಗೆ ಕ್ಯಾಂಡಲ್ನೆಲ್ಲ ಕ್ಲೋಸ್ ಹಾಕೊಂಡು ಹೋಗಿರ್ಬೋದು ಆ ಥರ. ಬಟ್ ಒಂದೆರಡು ಕಡೆ ರೆಫರೆನ್ಸ್ ತೊಗೊಂಡಿತ್ತು, ಒಂದೆರಡು ಕಡೆ ಇನ್ವ್ಯಾಲಿಡೇಟ್ ಕೂಡ ಆಗಿದೆ. ಇನ್ನೊಂದ್ಸಲ ಚೆಕ್ ಮಾಡ್ಬೇಕು ನಾನು ಇನ್ನೂ ವ್ಯಾಲಿಡ್ ಟ್ರೆಂಡ್ ಲೈನ್ ಅಂತ. ಬಟ್ ಇಲ್ಲೆಲ್ಲ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಆಗಿತ್ತು, ಇಲ್ಲೆಲ್ಲ ನೋಡಿ ಅದ್ರ ಮೇಲ್ಗಡೆ ಹೋಗ್ಬಿಟ್ಟಿದೆ. ಆ ಥರ ಸೀಳ್ಕೊಂಡು ಹೋಗಬಾರ್ದು. ಬಟ್ ಸ್ಟಿಲ್ ಆ ಟ್ರೆಂಡ್ ಲೈನ್ ಹತ್ರ ಒಂದು ಆಕ್ಟಿವಿಟಿ ಆಗ್ತಾ ಇರೋದಂತೂ ಕಾಣಿಸ್ತಾ ಇದೆ ಈಗಲೂ ಕೂಡ. ನೋಡಿ ಅಲ್ಲಿ ಬಂದರೆ ಅಲ್ಲಿ ಒಂದು ಸಪೋರ್ಟ್ ತೊಗೊಳುತ್ತೆ, ಮೇಲ್ಗಡೆ ಹೋದ್ರೆ ಬರ್ಷನ್ ಮಾಡುತ್ತೆ, ಕೆಳಗಡೆ ಹೋದ್ರೆ ಬರ್ಷನ್ ಮಾಡುತ್ತೆ. ಅದೇ ಕಾರಣಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಸೊ ನೋಡೋಣ ಕೆಳಗಡೆ ಬಂದರೆ ಈಗ ಏನು ಹೇಳಿದ್ದು 22,600 ಲೆವೆಲ್, 22,600 ಲೆವೆಲ್ ಏನಾದ್ರು ಬ್ರೀಚ್ ಕೆಳಗಡೆ ಬಂತು ಅಂದರೆ 22,500 ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ತನಕ ಬಂದು ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ ನಿಫ್ಟಿ ನಾಳೆ ಎಕ್ಸ್ಪೈರಿನಲ್ಲಿ. ಐ ಥಿಂಕ್ ಎಲ್ಲ ಇಂಡೆಕ್ಸ್ಗಳನ್ನು ಮಾತಾಡಿದ್ದೀವಿ. ಶುಕ್ರವಾರದ್ದು ಸೆನ್ಸೆಕ್ಸ್ ಅಲ್ವಾ, ಸೆನ್ಸೆಕ್ಸ್ ಎಂದು ನಾಳೆ ಮಾತಾಡೋಣಂತೆ. ಸೊ ನಾಳೆ ಆದಮೇಲೆ ಅದನ್ನು ಮಾತಾಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಐ ಥಿಂಕ್ ಹರೀಶ್ ಅವ್ರು ಕೇಳಿದ್ರು, ಸರ್ NCC ಹೇಳಿದ್ದೆ ನೋಡಲಿಲ್ಲ ಅಂತ. ಸರ್ ನೋಡ್ತಾ ಇದ್ದೀನಿ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಪನಿ. ನೀವು ನೋಡೋದಾದರೆ 2007-2008 ಏನು ಹೈ ಮಾಡಿತ್ತು ಅದನ್ನ ಈಗ ಬ್ರೀಚ್ ಆಗೋ ಥರ ಬರ್ತಾ ಇದೆ. ಅಫ್ಕೋರ್ಸ್ ಮಲ್ಟಿ ಇಯರ್ ಹೈ, ಆದರೆ ಸ್ಟಾಕ್ ವ್ಯಾಲ್ಯೂಷನ್ ತುಂಬ ಜಾಸ್ತಿ ಇದೆ. ಮತ್ತು ಇಲ್ಲಿ ನೀವು ನೋಡೋದು 25 ರೂಪಾಯಿಂದ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ರ್ಯಾಲಿ ಆಗೋಗ್ಬಿಟ್ಟಿದೆ ಇಷ್ಟು ದೊಡ್ಡದಾಗಿ. ಅಫ್ಕೋರ್ಸ್ ಈ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಇಲ್ಲೊಂದು ಅಟೆಂಡ್ ಮಾಡಿ ಅಲ್ಲಿಂದ ಬಂದಿದ್ರೆ ಬೇರೆ ಥರ. ಬಟ್ ಇಲ್ಲಿ ಒಂದು ಆಲ್ರೆಡಿ ಸೂಪರ್ ರ್ಯಾಲಿ ಆಗಿರೋದ್ರಿಂದ ನಾನು ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ವಾಪಸ್ ಏನಾದ್ರು ಈ ಸ್ಟಾಕ್ ಒಂದು 200 ಲೆವೆಲ್ ತನಕ ಅಟೆಂಡ್ ಮಾಡಿ ಬಂದು ಇಲ್ಲಿ ನಿಂತ್ಬಿಟ್ಟು ಮೇಲ್ಗಡೆ ಕೊಡ್ತು ಅಂತಂದರೆ ಮತ್ತೆ ಆಲ್ ಟೈಮ್ ಹೈಗೆ ಹೋಗೋ ಸಾಧ್ಯತೆ ಇರುತ್ತೆ. ಬಟ್ ಇವಾಗ ನಾಟ್ ರೆಕಮೆಂಡೆಡ್. ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಮಲ್ಟಿ ಇಯರ್ ಹೈ. ಹಾಗಾಗಿ ಇಲ್ಲಿ ನೋಡಿ ಈ ಲೆವೆಲಲ್ಲೆಲ್ಲ ಆ್ಯಡ್ ಮಾಡ್ಕೊಂಡಿರೋರು ಹೀಗೆ ಇಲ್ಲಿ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ ಬಾಟಮ್ ಔಟ್ ಆಗ್ತಾ ಇದೆಯಾ ಅಥವಾ ಜಸ್ಟ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗ್ತಾ ಇದೆ ಅಂತ. ಬಾಟಮ್ ಔಟ್ ಅಂದರೆ ನೋಡಿ ಇಲ್ಲಿ ಇಷ್ಟು ದಿನ ನಿಂತು ಈಗ ವಾಪಸ್ ರಿಕವರಿ ಕೊಡ್ತಾ ಹೋಗುತ್ತಾ ಅಂತ ನೋಡಬೇಕು. ಅಥವಾ ಇಲ್ಲಿ ವಾಪಸ್ ಬಂದು 1540 ಈ ಝೋನ್ನ ಟೆಸ್ಟ್ ಮಾಡಿ ಮತ್ತೆ ರಿಜೆಕ್ಷನ್ ಬರ್ತಾ ಅಂತ. ಸದ್ಯಕ್ಕೆ ನನ್ನ ವ್ಯೂ ನೆಗೆಟಿವ್ ಆಗೇ ಇದೆ. ಬಟ್ ಇನ್ಫೋಸಿಸ್ ಲಾಂಗ್ ಟರ್ಮಲ್ಲಿ ಅಕ್ಯುಲೇಟ್ ಮಾಡ್ಕೋಬೇಕು ಅಂತ ಇದ್ದಾರೆ ಅಂದರೆ ಈ 1450 ಇದ್ರ ಕೆಳಗಡೆ ಲೆವೆಲ್ ಅಲ್ಲ, ನಮಗೆ ತುಂಬ ಒಳ್ಳೆ ಲೆವೆಲ್ ಆಗುತ್ತೆ. ರಿಸಲ್ಟ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಮತ್ತೆ ನಿಮಗೆ 1350 ಈ ಲೆವೆಲ್ಗೆಲ್ಲ ಸಿಗ್ಬೋದು ಸ್ಟಾಕು. ಅವಾಗ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋ. ಯಾಕೆಂದರೆ ನೋಡಿ 1350 ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ನೆಕ್ಸ್ಟ್ ಇನ್ಫೋಸಿಸಲ್ಲಿ. ನೋಡೋಣ ಆ ಝೋನಿಗೆ ಬಂತು ಅಂತಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಇನ್ಫೋಸಿಸಲ್ಲಿ ನಾನು ಒಬ್ಬ ಹೂಡಿಕೆದಾರ ಆಗಿದ್ದೀನಿ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಬಾಟಮ್ ಔಟ್ ಆಗುತ್ತಾ ಅಥವಾ ವಾಪಸ್ ಇನ್ನೊಂದ್ಸಲ ಕರೆಕ್ಷನ್ ಬರುತ್ತಾ ಅಂತ. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸ್ ಮೇಲ್ಗಡೆ ಹೋಗ್ತಾನೆ ಇದೆ. ಇಲ್ಲಿ ಒಂದು ರಿಜೆಕ್ಷನ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಈಗ ವಾಪಸ್ ನೋಡಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗುತ್ತಾ ಇದೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಯಾಕಂದರೆ ಆಲ್ ಟೈಮ್ ಹೈ ಝೋನಲ್ಲಿ ಇದೀವಿ. ಸೊ ಕೆಳಗಡೆ ಬಂದರೆ ನೋಡೋಣ ಮತ್ತೆ ಏನಾದ್ರು 5000 ಲೆವೆಲ್ಗೆ ಸ್ಟಾಕ್ ಸಿಕ್ತು ಅಂತಂದರೆ ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು ಖಂಡಿತ ಯೋಚನೆ ಮಾಡ್ತಾ ಹೋಗ್ಬೋದು. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ ಅಪೋಲೋ ಹಾಸ್ಪಿಟಲ್ಸ್. ಅದೇ ರೀತಿಯಾಗಿ ಪೇಜ್ ಇಂಡಸ್ಟ್ರೀಸ್, ಇದನ್ನ ಜಾಕಿ ಬ್ರ್ಯಾಂಡ್ ಕೇಳ್ತಿರ್ತಾರ, ಒಳ ಉಡುಪುಗಳು, ಅದು ಇವ್ರದೇನೆ ಬ್ರ್ಯಾಂಡು. ನೋಡಿ ಒಂದು ಶೇರಿನ ಬೆಲೆ 54,000 ಈಗ 35,000ಕ್ಕೆ ಸಿಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದು. ಈ ಲೆವೆಲ್ ಹತ್ರ ಬಂದ್ಬಿಟ್ಟು ಒಂದು ಈಗ ರಿಕವರಿ ಕೊಡೋ ಥರ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಇಲ್ಲಿತ್ತಲ್ಲ, ಈ ಲೆವೆಲ್ ಬಂದ್ಬಿಟ್ಟು ನಮಗೆ ಇವತ್ತೊಂದು ಪುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ. ಸೊ ಟ್ರೇಡ್ ಮಾಡೋರು
ತುಂಬ ಮಾರ್ಜಿನ್ ಬೇಕಾಗುತ್ತೆ ನಿಮಗೆ. ಬಟ್ ಟ್ರೇಡ್ ಮಾಡ್ತೀರಾ ಇಂಟ್ರಾಡೇ ಅಂತಂದರೆ ಒಂದು ಆಪರ್ಚುನಿಟಿ ಇರೋ ಥರ ಕಾಣಿಸ್ತಾ ಇದೆ ನನಗೆ. ಸೊ ನೋಡ್ತೋಣ, ನಾಳೆ ಇದಕ್ಕೆ ಕನ್ಫರ್ಮೇಷನ್ ಬರಬೇಕು. ಕನ್ಫರ್ಮೇಷನ್ ಬಂತು ಅಂತಂದರೆ ಮತ್ತೆ ವಾಪಸ್ 40,000 ತನಕ ಇದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಫ್ರೆಶ್ ಅಕ್ಯುಮುಲೇಷನ್ ಈಗಲೂ ಕೂಡ ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಯೇಷನ್ ಅಂತಲೇ ಅನಿಸ್ತಾ ಇದೆ. ಬಟ್ ಒಂದು ಸ್ಟಾಕಿಗೆ ಒಂದು ಶೇರಿಗೆ 36,000 ರೂಪಾಯಿ ಎಷ್ಟು ಜನಕ್ಕೆ ಶಕ್ತಿ ಆಗುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ಈ ಥರ ಫೇಸ್ ವ್ಯಾಲ್ಯೂ 10 ರೂಪಾಯಿ ನೋಡಿ, ಫೇಸ್ ವ್ಯಾಲ್ಯೂ ಬರುತ್ತೆ 2 ರೂಪಾಯಿ ಇರುತ್ತೆ, 5 ರೂಪಾಯಿ ಇರುತ್ತೆ, 10 ರೂಪಾಯಿ ಇರುತ್ತೆ. ಈ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇರೋದೆಲ್ಲ ಏನಾಗುತ್ತೆ ಅಂದರೆ ಸುಮಾರು ದಿನದಿಂದ ಒಂದು ಕಾರ್ಪೊರೇಟ್ ಆಕ್ಷನ್ಸ್ ಮಾಡಿರಲ್ಲ, ಅಂದರೆ ಸ್ಪ್ಲಿಟ್ ಮಾಡೋದಾಗಲಿ ಬೋನಸ್ ಕೊಡೋದಾಗಲಿ ಈ ಥರ ಏನೂ ಆಗಿರೋದಿಲ್ಲ. ಹಾಗಾಗಿ ಬೆಳೆದು ತುಂಬ ದೊಡ್ಡ ಕಂಪ್ನಿ ಥರ, ಅಂದರೆ ತುಂಬ ಕಾಸ್ಟ್ಲಿ ಅನ್ನೋ ಥರ ಅನಿಸ್ತಾ ಇರುತ್ತೆ. 36,000 ಬಂದಿರುತ್ತೆ. ಬಟ್ ಏನಾದ್ರು ಸ್ಪ್ಲಿಟ್ ಮಾಡೋದು ಅಂದರೆ ಇವಾಗ ನೆಸ್ಲೆದವ್ರು ಮಾಡಿದ್ರಲ್ಲ 25,000 ಇದ್ದು 1:10, ನಿಮ್ಗೆ ಒಂದು ಸ್ಟಾಕ್ ತಗೊಂಡಿದ್ರೆ ನಿಮಗೆ 10 ಸ್ಟಾಕ್ ಸಿಕ್ಬಿಡುತ್ತೆ, 10 ಶೇರ್ ಸಿಕ್ಬಿಡುತ್ತೆ ಆ ರೀತಿ. ಸೊ ಆ ಕಾರಣದಿಂದ ಕೆಲವರು ಇಂಥದ್ದನ್ನ ಟಾರ್ಗೆಟ್ ಮಾಡಿಬಿಟ್ಟು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ, 1-2 ಸ್ಟಾಕ್ ಇಟ್ಕೊಂಡಿರ್ತಾರೆ. ಸ್ಪ್ಲಿಟ್ ಆದಾಗ ಅವರಿಗೆ 20-30 ಬರುತ್ತೆ. ಕೆಲವೊಂದು ಕಂಪ್ನಿಗಳು ಸ್ಪ್ಲಿಟ್ಟೇ ಆಗಲ್ಲ. ಉದಾಹರಣೆಗೆ MRF ನಿಮ್ಗೆ ಗೊತ್ತಿದೆ, ಐ ಥಿಂಕ್ 1.5 ಲಕ್ಷ ಏನೋ ಇದೆ ಅನ್ಸುತ್ತೆ. ಅವ್ರಿಗೆ ಬೇಕಾಗಿಲ್ಲ, ಅಂದರೆ ಅದರಲ್ಲಿ ತುಂಬ ಒಂದು ಸ್ಪೆಕ್ಯುಲೇಟೆಡ್ ಆಕ್ಟಿವಿಟಿ ಆಗುವಂಥದ್ದು, ಕಮ್ಮಿ ದುಡ್ಡಿರೋರು ಬಂದು ಆಚೆ ಮಾಡೋರು ಆ ಥರದ್ದು ಬೇಡವೇ ಬೇಡ ಅಂತ. ಅವರಿಗೆ ಫಂಡ್ ರೈಸಿಂಗ್ ಏನು ಪ್ರಾಬ್ಲಮ್ ಆಗಿರಲ್ಲ. ಸೊ ಸೀರಿಯಸ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಮತ್ತು ನಮ್ಮ ಕಂಟ್ರೋಲಲ್ಲಿರುತ್ತೆ ಬೋರ್ಡ್ ಆಫ್. ಮತ್ತು ಇನ್ನೊಂದು ನೋಡಿ, ಇದ್ರ ಬಗ್ಗೆ ಯಾವಾಗ ಮಾಡ್ಕೊಟ್ಟಿದ್ದೀನಿ ಅಂದರೆ ಇನ್ವೆಸ್ಟ್ನಿಂದ ನಿಮಗೆ ಏನೇನು ಲಾಭಗಳು ಬರುತ್ತೆ ಅಂತ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಅದನ್ನ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇನ್ವೆಸ್ಟರ್ ಆದರೆ ಏನೇನು ಲಾಭ, ಡಿವಿಡೆಂಡ್ ಬರುತ್ತೆ, ಸ್ಟಾಕ್ ಮೇಲ್ಗಡೆ ಹೋದರೆ ಆಗುತ್ತೆ, ಬೋರ್ಡ್ ಮೀಟಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಪರ್ಕ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಇದೆ, ದಯವಿಟ್ಟು ನೋಡಿ. ಇನ್ವೆಸ್ಟ್ಮೆಂಟ್ ಅಂದರೆ ಬರೀ ಹಾಕಿದ ಹಣ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋದು ಒಂದೇ ಅಲ್ಲ, ಬೇರೆ ಬೇರೆ ಥರಗಳಲ್ಲಿ ನೀವು ಒಂದು ಶೇರ್ ಹೋಲ್ಡರ್ ಆಗಿರ್ತಾರೆ. ಶೇರ್ ಹೋಲ್ಡರ್ ಅಂದರೆ ನಿಮಗೊಂದು ಆ ಒಂದು ಕೇಪಬಿಲಿಟಿ ಸಿಕ್ಕಿರುತ್ತೆ. ಸೊ ಆ ಥರದ್ದು ಬೇಡ, ಬೋರ್ಡ್ ಡಿಸಿಷನ್ಸ್ ಎಲ್ಲ ನಮ್ಮ ಕಡೆಯಲ್ಲೇ ಇರಲಿ ಅಂತಂದಾಗ ಮಲ್ಟಿಪಲ್ ರೀಸನ್ಸ್ಗೆ ಕಂಪ್ನಿಗಳು ಸ್ಟಾಕ್ನ ಸ್ಪ್ಲಿಟ್ ಮಾಡದಲ್ಲೇ ಇರ್ಬೋದು. ಇದ್ರ ಬಗ್ಗೆನೂ ಕಾರ್ಪೊರೇಟ್ ಆಕ್ಷನ್ಸ್ ಪಾರ್ಟ್ 1 ಪಾರ್ಟ್ 2 ಅಂತ ಡೆಡಿಕೇಟೆಡ್ ವಿಡಿಯೋ ಇದೆ ಚಾನಲಲ್ಲಿ, ಇಂಟ್ರೆಸ್ಟ್ ಇದ್ದವ್ರು ಚೆಕ್ಔಟ್ ಮಾಡ್ಬೋದು. ಬಟ್ ಒಳ್ಳೆ ಲೆವೆಲಿಗೆ ಬಂದಿದೆ ಸ್ಟಾಕು. ಸೊ ಟ್ರ್ಯಾಕ್ ಮಾಡ್ತಾ ಹೋಗಿ ಮೇಲ್ಗಡೆ ಹೋಯ್ತು ಅಂತಂದರೆ ವಾಪಸ್ 40,000 ತನಕ ರಿಕವರಿ ಹೋಗ್ಬೋದು. ಇಲ್ಲ ವಾಪಸ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಮತ್ತೆ 32-30,000 ಲೆವೆಲ್ಗೆ ಬರೋಂಥ ಸಾಧ್ಯತೆ ಇದೆ. ಸೊ ಇಂಟ್ರೆಸ್ಟಿಂಗ್ ಲೆವೆಲ್ ಇದೆ. ಪೇಜ್ ಇಂಡಸ್ಟ್ರೀಸ್ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಅದೇ ರೀತಿಯಾಗಿ ಟ್ರೆಂಟ್. ಸೊ ಟ್ರೆಂಟ್ ನೋಡಿ, ಸುಮಾರು ದಿನದಿಂದ ಒಂದು ಐ ಥಿಂಕ್ 1-2 ತಿಂಗಳಿಂದ ಈ ಒಂದು ಮೂಮೆಂಟ್ ಬಂತಲ್ಲ, ಆವತ್ತಿಂದ ನಾನು ಎಷ್ಟು ಜನ ಶಾರ್ಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ತುಂಬ ಒಳ್ಳೆ ಟ್ರೇಡ್ ಸಿಗ್ತಾ ಹೋಗುತ್ತೆ. ಬಟ್ ನೀವು ಟ್ರ್ಯಾಕ್ ಮಾಡ್ತಾ ಇರೋದು ನಾನು ಹೇಳ್ತೀನಿ ಅಂತ ಮಾಡ್ತಾ ಹೋಗ್ಬಾರ್ದು. ಸೊ ಇಲ್ಲಿ ನೋಡಿ, ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಇದಕ್ಕೆ ಬ್ರೇಕ್ ಡೌನ್ ಆಯಿತು ಅಂತಂದರೆ ತುಂಬ ಒಳ್ಳೆ ಮೂವ್ ಬರ್ತಾ ಹೋಗುತ್ತೆ. ಸೊ ಈ ಮರಬುಜು ಕ್ಯಾಂಡ್ಲು ಅದಕ್ಕಿಂತ ಕೆಳಗಡೆ ಬರ್ತಾ ಟ್ರ್ಯಾಕ್ ಆಗ್ತಾ ಹೋಗ್ಬೋದು. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಇವತ್ತು ಕೂಡ ಗ್ರೂಪಲ್ಲಿ ಇದ್ದವ್ರಿಗೆ ಹೇಳಿದ್ದೆ, ಇವತ್ತು ನೋಡಿ ಒಂದು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಓಪನ್ ಆಗಿರೋ ರೇಂಜ್ ನೋಡಿದ್ರೆ ಅಂತ. ಯಾಕಂದರೆ ಕ್ಲೀನಾಗಿ ಒಂದು ಲೋಯರ್ ಹೈ ಲೋಯರ್ ಲೋ, ಲೋಯರ್ ಹೈ ಲೋಯರ್ ಲೋ, ಲೋಯರ್ ಹೈ ಲೋಯರ್ ಲೋ ಮಾಡ್ಕೊಂಡು ಬರ್ತಾ ಇದೆ. ಈಗ ಹುಷಾರಾಗಿರ್ಬೇಕು ನೀವು, ಯಾಕೆಂದರೆ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ವಿ. ಸೊ 3,800-3,880 ಬಸ್ ಸ್ಟ್ಯಾಂಡ್ ಲೆವೆಲ್. ಇಲ್ಲಿ ವಾಪಸ್ ಸಪೋರ್ಟ್ ತೊಗೊಂಡ್ರೆ ಶಾರ್ಟ್ ಕವರಿಂಗ್ ಬರ್ಬೋದು. ಇಲ್ಲಿ ಏನಾದ್ರು ಈ ಸಲ ಬ್ರೇಕ್ ಆಯಿತು ಅಂತಂದರೆ ಒಂದು ದೊಡ್ಡ ಫಾಲ್ ಬರ್ಬೋದು. ಒಂದು 100 ಪಾಯಿಂಟ್ಸ್ಗಳು, 100-200 ಪಾಯಿಂಟ್ಸ್ ಫಾಲ್. 100 ಪಾಯಿಂಟ್ಸ್ ಫಾಲ್ ದಿನ ಸಿಗುತ್ತೆ ನಿಮಗೆ ಇದರಲ್ಲಿ. ಬಟ್ ಒಂದು ದೊಡ್ಡ ಫಾಲ್ ಬರ್ತಾ ಹೋಗ್ಬೋದು. ಈ ಒಂದು ಬೇಸ್ ಇತ್ತಲ್ಲ ಕೆಳಗಡೆ 3,800, 3,750 ಈ ಲೆವೆಲ್ನ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ ಇದು ಇಂಪಾರ್ಟೆಂಟ್ ಬೇಸು ಯಾವುದಕ್ಕೆ, ಟ್ರೆಂಟಿಗೆ 3,880 ಅನ್ನೋದು. ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ತಗೊಂಡ್ರೆ ಸಪೋರ್ಟ್ ತೊಗೊಂಡ್ರಂಥ ಝೋನು. ನಾಳೆ ಬ್ರೇಕ್ ಆಗಬಾರ್ದು. ಬ್ರೇಕ್ ಆಯಿತು ಅಂತಂದರೆ ಒಂದು ಒಳ್ಳೆ ಮೂವ್ಮೆಂಟ್ ಬರ್ಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಹುಷಾರು ಮಾಡಿ. ಅಗೇನ್ ವಾಲಟೈಲ್ ಸ್ಟಾಕು, ಸುಮ್ಮನೆ ಮುಟ್ಕೊಂಡು ಹೋದರೆ ಕಷ್ಟ ಆಗ್ತಾ ಹೋಗುತ್ತೆ. ಜುಡಿಯೋ, ವೆಸ್ಟ್ ಸೈಡು ಇದೆಲ್ಲ ಇವ್ರ ಕಂಪ್ನಿ ಕೆಳಗಡೆ ಬರುತ್ತೆ. ಟಾಟಾದೇ ಒಂದು ಬ್ರ್ಯಾಂಡ್ ಟ್ರೆಂಟ್ ಕೂಡ. ಇದ್ರ ಬಗ್ಗೆನೂ ಟಾಟಾ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಮಾಡಿಕೊಟ್ಟಾಗ ಹೇಳಿದ್ದೀನಿ ಅನಿಸುತ್ತೆ ಈ ಸ್ಟಾಕ್ ಬಗ್ಗೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆನೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮತ್ತೆ ಹೇಳ್ತಾ ಇದ್ದೀನಿ. ಹುಷಾರಾಗಿ ಟ್ರೇಡ್ ಮಾಡಿ. ವಾಲಟಿಲಿಟಿ ಜಾಸ್ತಿ ಇರ್ಬೋದು, ಒಂಥರ ಮಂತ್ಲಿ ಎಕ್ಸ್ಪೈರಿ ಥರ ಲೆಕ್ಕ. ಯಾಕೆಂದರೆ ಎರಡು ಇಂಡೆಕ್ಸ್ ಇಂದು, ದೊಡ್ಡ ಪ್ರಮುಖ ಇಂಡೆಕ್ಸ್ ಇಂದು ನಾಳೆನೇ ಎಕ್ಸ್ಪೈರಿ ಆಗಿರುತ್ತೆ. ನಾಡಿದ್ದು ಮಾರ್ಕೆಟಿಗೆ ರಜಾ ಇದೆ. ಮತ್ತೊಮ್ಮೆ ವೀಕ್ಷಕರೆಲ್ಲರಿಗೂ ಹೊಸ ವರ್ಷ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.